ನಮಸ್ಕಾರ, ನಾನು ಬಸವರಾಜ್. ಸಾಕಷ್ಟು ವ್ಯತ್ಯಾಸ ರಾಜಕೀಯವಾಗಿ ಆಗಿದೆ, ಇಲ್ಲ ಅಂತ ಏನಿಲ್ಲ. ಸಿದ್ದರಾಮಯ್ಯ ಏನಕ್ಕೆ ಮಾತಾಡ್ತಾರೆ? ಅವರು ಸಂಪುಟದ್ದು ಅವ್ರೇನು ಮಿನಿಸ್ಟರ್ ಅಲ್ಲ, ಏನಿಲ್ಲ. ಇದು ಒಂದು ಕುಂಚಿಟಿಗ ಸಮಾಜಕ್ಕೆ ಅನ್ಯಾಯ ಆಗಿದೆ ಅನ್ನೋದು ಅವರ ಕೋರಿಕೆ ಇದೆ. ಸಂಪುಟ ವಿಸ್ತರಣೆ ಆಗಿದೆ. 33 ಸಚಿವರು ಮುಖ್ಯಮಂತ್ರಿಗಳ ಸಂಪುಟದಲ್ಲಿದ್ದಾರೆ. ಆದರೆ DK ಶಿವಕುಮಾರ್ ಅವರ ಪರವಾಗಿ ಧ್ವನಿ ಎತ್ತುವಂಥವರು ಕೇವಲ 3 ಜನ ಅನ್ನೋದಾದರೆ ಇದು ಯಾರ ಸಂಪುಟ? ಸಂಪುಟ ರಚನೆ ವಿಸ್ತರಣೆ ಮುಖ್ಯಮಂತ್ರಿಗಳ ವಿವೇಚನಾಧಿಕಾರಕ್ಕೆ ಬಿಟ್ಟಿದ್ದು. ಆದರೆ ಇಲ್ಲಿ ಯಾರ ವಿವೇಚನಾಧಿಕಾರ? 30 ಜನ ಸಚಿವರನ್ನು ಆಯ್ಕೆ ಮಾಡಿದೆ. ಸುಮಾರು 9-14 ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಇಲ್ಲ. ಬಲಿಜ ಸಮಾಜಕ್ಕೆ ಅವಕಾಶ ಕೊಟ್ಟಿಲ್ಲ. ಹಾಗೆ ಬ್ರಾಹ್ಮಣ ಸಮಾಜ ಸೇರಿದಂತೆ ಹಲವು ಸಮಾಜಗಳಿಗೆ ಸಂಪುಟದಲ್ಲಿ ಪ್ರಾತಿನಿಧ್ಯ ಕೊಟ್ಟಿಲ್ಲ. ಕೆಲವು ಜಿಲ್ಲೆಗಳಿಗಂತೂ 11 ವಿಧಾನಸಭಾ ಕ್ಷೇತ್ರ ಇದ್ದರೂ ಕೂಡ ಒಂದೇ ಸಚಿವ ಸ್ಥಾನವನ್ನು ಕೊಟ್ಟಿದ್ದಾರೆ. ಎಕ್ಸಾಂಪಲ್ ತುಮಕೂರು. ರಾಜಣ್ಣ ಅವ್ರಿಗೆ ಅವಕಾಶ ಮಾಡಿಕೊಟ್ರೆ ಅದು ಸಮಸ್ಯೆ ಆಗಬಹುದು ಅನ್ನೋ ಕಾರಣಕ್ಕೆ DK ಶಿವಕುಮಾರ್ ಅವರು ಅವರನ್ನು ಕಡೆಗಣಿಸಿರಬಹುದು. ಉದ್ದೇಶಪೂರ್ವಕವಾಗಿ ವಾಲ್ಮೀಕಿ ನಾಯಕ ಸಮಾಜಕ್ಕೆ ಅನ್ಯಾಯ ಎಸಗಿರಬಹುದು. ಆದರೆ ಇಲ್ಲಿ ನೋಡಿ, ಸಂಪುಟ ವಿಸ್ತರಣೆ ಆದಮೇಲೆ ಯಾರೆಲ್ಲ ಬಂಡಾಯ ಎದ್ದಿದ್ದಾರೆ ಅವರ ಮನ ತಣಿಸುವಂತಹ ಕೆಲಸವನ್ನು ಕೇವಲ 3 ಜನ ಸಚಿವರು ಮಾಡ್ತಿದ್ದಾರೆ. ಚಲುವರಾಯಸ್ವಾಮಿ, ಮಾಗಡಿ ಬಾಲಕೃಷ್ಣ, ಇನ್ನೊಬ್ಬರು. ಆದರೆ ಡಾಕ್ಟರ್ G ಪರಮೇಶ್ವರ್ ಅವರು ಮಾತಾಡ್ತಿಲ್ಲ. MB ಪಾಟೀಲ್, ಸತೀಶ್ ಜಾರಕಿಹೊಳಿ, ಇನ್ನೂ ದೊಡ್ಡ ದೊಡ್ಡ ನಾಯಕರು ಯಾರಿದ್ದಾರೆ? ಜಾರ್ಜ್, ಯಾರೂ ಮಾತಾಡ್ತಿಲ್ಲ. ಯಾಕೆ? ಥೇಟ್ ಸಿದ್ದರಾಮಯ್ಯ ಅವರ ರೀತಿಯಲ್ಲಿ ಅವರು ಮಹಾಮೌನಕ್ಕೆ ಶರಣಾಗಿದ್ದಾರೆ. ನೋಡಿ, ಸಚಿವರ ನಂಬರಲ್ಲೂ ಕೂಡ ಅತಿ ಹೆಚ್ಚು ಶಾಸಕರ ಮತ್ತು ನಾಯಕರ ಬೆಂಬಲ ಯಾರಿಗಿದೆ? ಅದು ಕೇವಲ ಸಿದ್ದರಾಮಯ್ಯ ಅವ್ರಿಗಿದೆ ಅನ್ನೋದು ಕಾಣಿಸ್ತಿದೆ. ಹಾಗಿದ್ರೆ ಸಿದ್ದರಾಮಯ್ಯ ಅವರ ಈ ಮಹಾಮೌನ ಯಾವ ಸಂದೇಶ ನೀಡ್ತಿದೆ? ಕೆಲ ದಿನಗಳ ಹಿಂದೆ ಅಷ್ಟೇ ಸಿದ್ದರಾಮಯ್ಯ ಅವರು ಹೇಳಿದರು, ಕಲುಷಿತ ರಾಜಕಾರಣದಲ್ಲಿ ಇರಲಿಕ್ಕೆ ಕಷ್ಟ ಆಗಬಹುದು, ಆ ಕಾರಣಕ್ಕೋಸ್ಕರ 2028ರ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದರು. ಆದರೆ ಈಗ ಸಿದ್ದರಾಮಯ್ಯ ಅವರ ಈ ಮೌನ ಸಚಿವರ ಪದಗ್ರಹಣದ ಕಾರ್ಯಕ್ರಮಕ್ಕೂ ಸಿದ್ದರಾಮಯ್ಯ ಅವರು ಬರೋದಿಲ್ಲ. ಅರೆ, ಬರ್ದಿದ್ರೇನಂತೆ, ನಾನು ಮಾಡ್ಕೋತೀನಿ, ನಂದಿದು ಸರ್ಕಾರ ಅನ್ನುವಂತಹ ದ್ರಾಷ್ಟತೆಯನ್ನು ತೋರಿಸ್ತಿರುವಂತಹ ಹಾಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೊಡ್ತಿರೋ ಸಂದೇಶ ಏನು? ಹೈಕಮಾಂಡ್ ಹೇಳ್ಕೊಡ್ತಿದ್ಯಾ ಸಿದ್ದರಾಮಯ್ಯ ಅವರನ್ನು ಕಡೆಗಣಿಸಿ ಅಂತ? ನೋಡಿ, ಇಷ್ಟೆಲ್ಲ ಆದಮೇಲೆ ದೆಹಲಿಯಿಂದ ಒಂದು ಮಹತ್ವದ ಕಾಲ್ ಬಂದಿರುವಂಥದ್ದು ಸಿದ್ದರಾಮಯ್ಯ ಅವರಿಗೆ. ಯಾಕೆ ನೋಡಿ, ಅವರದ್ದೇ ನಾಯಕ, ರಾಜ್ಯ ಕಾಂಗ್ರೆಸ್ನ ಏಕೈಕ ಮಾಸ್ ಲೀಡರ್ ಅದು ಸಿದ್ದರಾಮಯ್ಯ, ನೋ ಡೌಟ್, ಇನ್ಯಾರೂ ಅಲ್ಲ. KPCC ಅಧ್ಯಕ್ಷರು ತಮ್ಮ ಕೈಲಾದ ಮಟ್ಟಿಗೆ ಬಂಡಾಯ ತಣಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ 33 ಸಚಿವರ ಪೈಕಿ DK ಶಿವಕುಮಾರ್ ಅವ್ರ ಜೊತೆಯಲ್ಲಿ ಕೇವಲ 3 ನಿಂತ್ಕೊಂಡಿದ್ದಾರೆ. ಅದರ ಅರ್ಥ ಟೀಮ್ ಲೀಡ್ ಮಾಡಲಿಕ್ಕೆ, ಬಂಡಾಯವನ್ನು ತಣಿಸ್ಲಿಕ್ಕೆ DK ಶಿವಕುಮಾರ್ ಅವರ ಕೈಲಿ ಸಾಧ್ಯವಾಗ್ತಿಲ್ಲ. CM ಹುದ್ದೆಯಲ್ಲಿ ಹೈಕಮಾಂಡ್ನ ಅಣತಿಯ ಮೇರೆಗೆ ಅವರ ಮನವೊಲಿಸಿನೋ, ಒತ್ತಾಯ ಹಾಕಿನೋ, ಮತ್ತೊಂದು ಅವರ ಆಸೆಯನ್ನು ಈಡೇರಿಸಿನೋ ಬಂದು ಕೂತ್ರೆ ವಿನಃ ಆ ಹುದ್ದೆಯ ಘನತೆ ಗೌರವವನ್ನು ಕಾಪಾಡಿಕೊಂಡು ಆ ಹುದ್ದೆಯ ತಾಕತ್ತನ್ನು ಪ್ರದರ್ಶಿಸುವ ಪ್ರಯತ್ನ ಮಾಡ್ತಿಲ್ಲ. ರಿಸೈನ್ ಮಾಡರೆ ಫ್ರಾಕ್ಷನ್ ಆಫ್ ಮಿನಿಟ್ಸಲ್ಲಿ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಸ್ಪೀಕರ್ ಅಲ್ಲ ನೀವು ಅಕ್ಸೆಪ್ಟ್ ಮಾಡಲಿಕ್ಕೆ. ಮಾತಾಡುವ ಧಾಟಿ ನೋಡಿ, ಥೇಟ್ ಏಂಜಲ್ ಆ್ಯಪಲನ್ನು ಜನರ ಕಡೆ ಎಸೆಯೋ ರೀತಿಯಲ್ಲಿ ಶಾಸಕರು ಮತ್ತು ಏಂಜಲ್ ಆ್ಯಪಲ್ ಏನು ವ್ಯತ್ಯಾಸ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಶಾಸಕಾಂಗ ಪಕ್ಷದ ನಾಯಕನಾಗಿ ಚುನಾವಣೆಯಲ್ಲಿ ಆಯ್ಕೆ ಆಗಿದ್ದರೆ ಆ ಶಾಸಕರ ಬೆಲೆ ಏನು ಅನ್ನೋದು ಗೊತ್ತಿರ್ತಿತ್ತು. 30 ಸಚಿವರು ಇವತ್ತು ಸಿದ್ದರಾಮಯ್ಯ ಅವರ ಮಾದರಿಯಲ್ಲಿ ಮಹಾಮೌನಕ್ಕೆ ಶರಣಾಗಿರೋ ಸಂದರ್ಭದಲ್ಲಿ ದೆಹಲಿಯಿಂದ ಬಂದಿರೋ ಮಹತ್ವದ ಫೋನ್ ಕಾಲ್. ರಣದೀಪ್ ಸಿಂಗ್ ಸುರ್ಜೇವಾಲಾ ಇವತ್ತು ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಿ ಅಲ್ಲಿಗೆ ಅವರಿಗೆ ಆಲ್ಟರ್ನೇಟಿವ್, ಅವರಷ್ಟೇ ಸಮರ್ಥರು DK ಶಿವಕುಮಾರ್ ಅಂತ ತಂದು ಕೂರಿಸಿದ ಎಲ್ಲ ಕೀರ್ತಿ ಸುರ್ಜೇವಾಲಾ ಅವರಿಗೆ ಸಲ್ಲಬೇಕು. ಅವರೇ ಫೋನ್ ಮಾಡಿದ್ದಾರೆ. ಫೋನ್ ಮಾಡಿ ಕೆಲ ವಿಷಯಗಳನ್ನು ನಿಮ್ಮ ಜೊತೆ ಚರ್ಚಿಸದೆ ನಾವು ತೀರ್ಮಾನ ತೆಗೆದುಕೊಂಡ ಕಾರಣಕ್ಕೆ ನಾವು ಕ್ಷಮೆ ಕೋರ್ತೀವಿ. ಇಂತಹ ತಪ್ಪು ಮುಂದೆ ಆಗೋದಿಲ್ಲ. ನಿಮ್ಮ ಸಲಹೆ ಸಹಮತದೊಂದಿಗೇನೆ ಸರ್ಕಾರ ನಡಿಬೇಕು, ನಿಮ್ಮ ಸಹಕಾರ ಬೇಕೇ ಬೇಕು ಅನ್ನುವ ಸಂದೇಶ ಹೈಕಮಾಂಡ್ ಮೂಲಕ ರವಾನೆ ಆದಂತೆ ಕಾಣ್ತಿದೆ. ಆದರೂ ಸಿದ್ದರಾಮಯ್ಯ ಅವರ ಸಿಟ್ಟು ಕಮ್ಮಿ ಆಗಿಲ್ಲ.
ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಮುಖ್ಯಮಂತ್ರಿ ಆಗೋಕ್ಕೂ ಮುಂಚೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಅಂತಿದ್ದವರು ಈಗ ಆ ವ್ಯಕ್ತಿ ಎಲ್ಲಿದ್ರೂ ಪರವಾಗಿಲ್ಲ, ನಾವು ಪ್ರಮಾಣ ವಚನ ಕಾರ್ಯಕ್ರಮ ಮುಗಿಸ್ಬಿಡ್ತೀವಿ ಯಾಕಂದರೆ ನಾನೀಗ ಮುಖ್ಯಮಂತ್ರಿ ಅನ್ನೋ ಫ್ಯೂಡಲ್ ಮನಸ್ಥಿತಿಯನ್ನು ವ್ಯಕ್ತಪಡಿಸ್ತಿದ್ದಾರೆ ಅಂದರೆ 2028ಕ್ಕೆ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತೆ. ಇದರ ಮಧ್ಯೆ ಇನ್ನೊಬ್ಬರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬಹುದು, ಕೊಡ್ತಾರೆ. ಖಾಲಿ ಒಂದು ಹುದ್ದೆ ಇದ್ದಂಗಿದೆ, ಅದ್ರ ಜೊತೆಲಿ ಇನ್ನೊಂದು ಹುದ್ದೆ ತೆರವಾಗುತ್ತೆ. ಎರಡು ಸಚಿವ ಸ್ಥಾನ, ಇಬ್ಬರು ಹೊಸಬರು ಅಲ್ಲಿಗೆ ಬಂದು ಕೂರ್ತಾರೆ. ಆಲ್ಮೋಸ್ಟ್ ಇಬ್ಬರು ಕೂಡ ಮಹಿಳೆಯರೇ ಬಂದು ಕೂರಬಹುದು ಅನ್ನುವ ಚರ್ಚೆಗಳು ನಡೀತಿದೆ. ಅಲ್ಲದೆ ಉತ್ತರ ಕರ್ನಾಟಕ ಭಾಗದ ಕುರುಬ ಸಮಾಜದ ಒಬ್ಬ ಶಾಸಕ ಸಚಿವನಾಗಬಹುದು, ಒಂದು ಮಹಿಳಾ ಕೋಟದಲ್ಲಿ ದಮನಿತ ಸಮಾಜದ ಹೆಣ್ಣುಮಗಳಿಗೆ ನ್ಯಾಯ ಸಿಗಬಹುದು ಅನ್ನುವಂತಹ ಲೆಕ್ಕ ನಡೀತಿದೆ. ನೋಡಿ, ಸುಮ್ಮನೆ ಇವತ್ತು ನೀವು ನೋಡಿದ್ರೆ ಬಹುಪಾಲು ಚಿಕ್ಕಬಳ್ಳಾಪುರ, ಕೋಲಾರ ಅಲ್ಲಿನ ಶಾಸಕರು, ಅವರ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಕೃಷ್ಣಪ್ಪ ಮತ್ತು ಅವರ ವಿಚಾರ ಕೂಡ ಚರ್ಚೆ ಆಗ್ತಿದೆ, ಅವರ ಬೆಂಬಲಿಗರು ಚರ್ಚೆ ಮಾಡ್ತಿದ್ದಾರೆ. ಪಾಪ ಹ್ಯಾರಿಸ್ ಇವರನ್ನೇ ನಂಬ್ಕೊಂಡಿದ್ರು, ಡಿ ಕೆ ಶಿವಕುಮಾರ್ ಅವರನ್ನು, ಅವ್ರಿಗೆ ನ್ಯಾಯ ಸಿಗಲಿಲ್ಲ. ತನ್ವೀರ್ ಸೇಠ್ ಅವರಿಗೆ ಈ ಸಲ ಅವಕಾಶವನ್ನು ಸಿದ್ದರಾಮಯ್ಯ ಅವರು ಕೊಡಿಸೋದಕ್ಕೆ ಎಲ್ಲ ರೀತಿಯಲ್ಲೂ ಸಜ್ಜಾಗಿದ್ದರು, ಅವರಿಗೆ ಅವಕಾಶ ಸಿಗಲಿಲ್ಲ. ನೋಡಿ, MC ಸುಧಾಕರ್ ಅವರು ಹೇಳ್ತಾರೆ, ನಾನು ಸಿದ್ದರಾಮಯ್ಯ ಅವರ ಆಪ್ತ ಅನ್ನೋ ಒಂದೇ ಕಾರಣಕ್ಕೆ ನನಗೆ ಆ ಹುದ್ದೆ ಸಿಗದಂತೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್. ನಾರಾಯಣ ಸ್ವಾಮಿ ಅವರು ಹೇಳ್ತಾರೆ, ನಾನೊಬ್ಬ ಅಸ್ಪೃಶ್ಯ ಅನ್ನೋ ಕಾರಣಕ್ಕೆ ನನ್ನನ್ನು ಹತ್ರಕ್ಕೂ ಬಿಟ್ಕೋತಿಲ್ಲ ಅಂತ. ಚುನಾಯಿತ ಪ್ರತಿನಿಧಿಗಳು ಅವರದ್ದೇ ಪಕ್ಷದ ನಾಯಕನನ್ನು ಹೈಕಮಾಂಡ್ ಅಣತಿಯ ಮೇರೆಗೆ, ಶಿಫಾರಸ್ಸಿನ ಮೇರೆಗೆ ಶಾಸಕಾಂಗ ಪಕ್ಷದ ನಾಯಕನಾದವರನ್ನು ಅವರದ್ದೇ ಶಾಸಕರು ನಮ್ಮನ್ನು ಹತ್ರಕ್ಕೆ ಬಿಟ್ಕೊಂತಿಲ್ಲ ಅಂತಿದ್ದಾರೆ ಅನ್ನೋದಾದರೆ ಎಷ್ಟು ಶಾಸಕರ ವಿಶ್ವಾಸವನ್ನು ಗಿಟ್ಟಿಸ್ಕೊಂಡಿದ್ದಾರೆ ಇವರು. ರಾಜೀನಾಮೆ ಕೊಡಿ, ನಾವು ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇದ್ದೀವಿ ಅನ್ನುವಂಥವ್ರು ಸರ್ಕಾರವನ್ನು ಎಷ್ಟು ದಿನಗಳ ಕಾಲ ಉಳಿಸಿಕೊಳ್ಳಬಹುದು? ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದ್ರೆ 20-30 ಶಾಸಕರು ರೊಚ್ಚಿಗೆದ್ದಿದ್ದಾರೆ. ಸುಮಾರು 15 ಹಿರಿಯ ಶಾಸಕರು ಸಚಿವರಾಗಿದ್ದವರು, ಅವರಿಗೆ ಸುಲಭವಾಗಿ VRS ಕೊಟ್ಟಿರುವಂಥದ್ದು. ಆ ಹಿರಿತಲೆಗಳು ಸುಮ್ಮನೆ ಇರ್ತಾವ. ಜೊತೆಲಿ ಯಾರೆಲ್ಲ ಈಗ ನೋಡಿ, ಮಂಕಾಳ ವೈದ್ಯ ಖಂಡಿತ ಕೊಡಬೇಕಿತ್ತು, ಬೋಸರಾಜ್ ಅವ್ರಿಗೊಂದು ಅವಕಾಶ ಮಾಡಿಕೊಡ್ಬಹುದಿತ್ತು, ಸೀತಾರಾಮ್ ಅಥವಾ ಪ್ರದೀಪ್ ಈಶ್ವರ್ ಅವ್ರಿಗೊಂದು ಅವಕಾಶ ಮಾಡಿಕೊಡಬಹುದಿತ್ತು. ಇವೆಲ್ಲ ಅವಕಾಶಗಳಿದ್ದರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಅದು ಯಾವ ಕಾರಣಕ್ಕೆ ಈ ಎಲ್ಲರ ವಿರೋಧವನ್ನು ಕಟ್ಕೊಂಡ್ರೋ ಗೊತ್ತಿಲ್ಲ. ಇವತ್ತು ಇಡೀ ಸಂಪುಟ ಮೇಲ್ನೋಟಕ್ಕೆ ಮುಖ್ಯಮಂತ್ರಿಯ ಹುದ್ದೆಯಲ್ಲಿದ್ದರೂ ಡಿ ಕೆ ಶಿವಕುಮಾರ್ ಅವರು ಪವರ್ಲೆಸ್ ಥರ ಕಾಣಿಸ್ತಿದ್ದಾರೆ. ಮುಖ್ಯಮಂತ್ರಿ ಅಲ್ಲದಿದ್ರೂ 30 ಸಚಿವರ ದಂಡು ಸಿದ್ದರಾಮಯ್ಯ ಅವರ ಅಣತಿಗಾಗಿ ಕಾಯ್ತಿದೆ. ಏನಿದ್ರ ಸಂದೇಶ? ಟೀಮ್ ಲೀಡರ್ ಕುರ್ಚಿ ಮೇಲೆ ಬಂದು ಎಲ್ಲರೂ ಕೂರ್ಬೋದು, ಆದರೆ ಟೀಮ್ ಲೀಡರ್ ರೀತಿ ಅದನ್ನು ಟೀಮನ್ನು ನಿಭಾಯಿಸುವ ತಾಕತ್ತು ಎಲ್ರಿಗೂ ಇರೋದಿಲ್ಲ ಅನ್ನೋದು ಸಾಬೀತಾಗ್ತಿದೆ. ನೋಡಿ, ಇಂಥ ಸಂದಿಗ್ಧ ಸಂದರ್ಭದಲ್ಲಿ ಅತ್ಯಂತ ಸಂಯಮದಿಂದ ಎಲ್ಲರನ್ನ ಹತ್ತಿರಕ್ಕೆ ಕರ್ಕೊಂಡು ಅವರ ಮನತಣಿಸುವ ಕೆಲಸ ಮಾಡೋದ್ರ ಬದಲಿಗೆ ರಿಸೈನ್ ಮಾಡ್ರಿ, 2 ನಿಮಿಷದಲ್ಲಿ ನಾವು ಅಕ್ಸೆಪ್ಟ್ ಮಾಡ್ತೀವಿ ಅನ್ನೋ ಸಂದೇಶ ಕೊಡುವಂಥವ್ರು ಲೀಡ್ರ್ ಆಗಿಕ್ಕೆ ಸಾಧ್ಯನೇ ಇಲ್ಲ. ಲೀಡ್ರೇ ಅಲ್ಲ, ಅದರಲ್ಲೂ ಟೀಮ್ ಲೀಡರ್ ಅಲ್ಲ. ಡಿ ಕೆ ಶಿವಕುಮಾರ್ ಅವರ ಇಂತಹ ಮನಸ್ಥಿತಿ, ಆತುರದ ಮಾತುಗಳು, ಆತುರದ ನಡೆ ನುಡಿ ಎಲ್ಲವೂ ಕೂಡ ಮಾಸ್ ಲೀಡರ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ವ್ಯಕ್ತಿ ಅನ್ನೋದನ್ನು ಹೇಳುತ್ತೆ. ಲಿಂಗಪ್ಪ ಅವರು ಹೇಳಿದರು, CM ಲಿಂಗಪ್ಪ, ವಿ ಸೋಮಣ್ಣ ಅವರು ಹೇಳಿದರು, ನಡವಳಿಕೆ ಬೇಕು ನಾಯಕನಿಗೆ ಅಂತ. ಶಿಫಾರಸ್ಸಿನ ಮೇರೆಗೆ CM ಆದರೂ ಕೂಡ ಆ ನಡವಳಿಕೆ ನಾಯಕನಲ್ಲಿ ಯಾಕೆ ಕಾಣ್ತಿಲ್ಲ? ಪ್ರದರ್ಶಿಸಬೇಕಾದವರು ಪ್ರದರ್ಶಿಸಬೇಕಿತ್ತಲ್ವ? ಈಗಲೂ ಪವರ್ಲೆಸ್ ಆಗಿರುವವರು ಪವರ್ಫುಲ್ ಆಗಿದ್ದಾರೆ, ಪವರ್ ಇದ್ದರೂ ಕೂಡ ಅವರು ಪವರ್ಲೆಸ್ ಆಗಿದ್ದಾರೆ. ನಿಜಕ್ಕೂ ಇಂತಹ ಬಂಡಾಯ ಹೈಕಮಾಂಡ್ ಪ್ರೇರಿತ ಅಲ್ಲ, ಇದು ಜನಾಕ್ರೋಶದ ಮಧ್ಯೆ ಹುಟ್ಟಿರುವಂತಹ ಬಂಡಾಯ. ಇದು ಸಾಕಷ್ಟು ದಿನಗಳ ಕಾಲ ಉಳಿಯುತ್ತೆ. ಸರ್ಕಾರ ವಿಲ ಒದ್ದಾಡ್ತಾನೆ ಇರಬೇಕಾಗತ್ತೆ, ಅದು ಮುಖ್ಯಮಂತ್ರಿಯ ಹುದ್ದೆಯಲ್ಲಿ ಕೂತವರು. ನೀವೇನಂತೀರಾ? ಕಮೆಂಟ್ ಮಾಡಿ.